ದೇಶದ ಅಸ್ತಿತ್ವ ಬಿಜೆಪಿ ಅವರು ಎಲ್ಲರಿಗೂ Correct. ಆತ್ಮನೇ. But ಯಾರ ಹೆಸರನ್ನು ನಿಮ್ಮ ಜಾಹೀರಾತಲ್ಲಿ ನಿಮಗಿರುವಂತಹ ಆರೋಪ, ನಿಮಗಿರುವಂತಹ ಅಸಹನೆ ಅಥವಾ ನಿಮಗಿರುವಂತಹ ಆ ಯೋಜನೆಯ ಬಗೆಗಿನ ತಾತ್ಸಾರವನ್ನ ಗಾಂಧೀಜಿ ಬಾಯಲ್ಲಿ ಯಾಕೆ ಹೇಳ್ಸಿದ್ರಿ? ನಿಮಗ್ ಬಾಯಿಗಳು ಅದಾವಲ್ಲ ಪಾಪ. ಮಾತಾಡಕ್ ಅವ್ರು ಇದ್ದಿದ್ರೆ ಸಿದ್ದರಾಮ ಯಾಕೆ ಮೂಡಾ ಸೈಟ್ ಅನ್ನ ತೆಗೆದುಕೊಂಡೆ? ಯಾವ ಸೈಟ್ ತಗೊಂಡು ನೀವೆಲ್ಲ ನೀವು ಇರ್ರಾಷನಲ್ ಮಾತಾಡ್ತಾ ಇದ್ದೀರಾ, ನೀವು ಅಸಂಬದ್ಧ ಮಾತಾಡ್ತಾ ಇದ್ದೀರಾ, ನೀವು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮ ಸಬ್ಜೆಕ್ಟ್ ಬಿಟ್ಟು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದೀರಾ. ನಾನು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದೀನಿ ಅನ್ನೋದಾದ್ರೆ ನೀವು ಕೂಡ ಗಾಂಧೀಜಿ ಅವರ ಫೋಟೋ ಮಾಡಿಕೊಂಡು ಜಾಹೀರಾತು ಕೊಟ್ಟಿದ್ದು ಅತಿ ದೊಡ್ಡ ಅಸಂಬದ್ಧತೆ. 200 ಮಹಾತ್ಮ ಗಾಂಧಿ ಅಂದ್ರೆ ನಮಗೆ ಪ್ರೀತಿ. ಮಹಾತ್ಮ ಗಾಂಧಿ ದೇಶದ ಆತ್ಮ. ಮಹಾತ್ಮ ಗಾಂಧಿ ಇಡೀ ವಿಶ್ವಕ್ಕೆ ಮನುಕುಲಕ್ಕೆ ಶಾಂತಿ ಸತ್ಯ ಅಹಿಂಸೆಯ ಆಯುಧ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರು ಪ್ರೀತಿಸ್ತೀವಿ, ಆರಾಧಿಸ್ತೀವಿ, ಆದ್ರೆ ಯಾವ ಸಂಘಿಗಳು ಯಾರು ಮನುವಾದಿಗಳಿದ್ದಾರೆ, ಯಾರು ನಾಗಪುರದವರಿದ್ದಾರೆ, ಯಾರು ಬಿಜೆಪಿಗರಿದ್ದಾರೆ, ಅವ್ರನ್ನ ದ್ವೇಷ ಮಾಡ್ತಾರೆ. ಅವ್ರಿಗೆ ಪಾಠ ಮಾಡೋ ಅಗತ್ಯ ಇದೆ. ನಾಳೆ ಇದೆ JDS ಅವರು ಬಿಜೆಪಿ ಅವರು ಇನ್ನೊಂದು ಜಾಹೀರಾತು ಕೊಡ್ತಾರೆ. ಜಾಹೀರಾತು ಕೊಡ್ತಾರೆ. ಅಲ್ಲಪ್ಪ, ಆಡಳಿತ ನಡೆಸಕ್ಕಾಗದೆ 11 ಜನರ ಪ್ರಾಣ ತೆಗೆದ್ರಲ್ಲಪ್ಪ ಸಿದ್ದರಾಮ, ಇದು ಸರಿನಾ ಅಂತ ಮಹಾತ್ಮ ಗಾಂಧೀಜಿ ಫೋಟೋ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ಅಳಿಸಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ಚರ್ಚೆ ಮಾಡೋಣ. ಅಶೋಕ್ ಗೌಡ್ರು ನೋಡಿ, ಒಂದು ಗಾಂಧಿ ಅನ್ನತಕ್ಕಂಥವ್ರು ಯಾರು? ಒಂದು ಸಿದ್ಧಾಂತ. ಗಾಂಧಿ ಅನ್ನೋದು ವ್ಯಕ್ತಿಗಿಂತ ನಟರಾಜ್ ಗೌಡ್ರು ಆಗ್ಲೇ ಹೇಳಿದ್ರು, 82 ಅಲ್ಲ 197 ದೇಶಗಳಲ್ಲಿ 172 ದೇಶಗಳಲ್ಲಿ ಒಂದು ರಸ್ತೆ, ಒಂದು ಕಟ್ಟಡ ಅಥವಾ ಒಂದು ಅಟ್ಲೀಸ್ಟ್ ಒಂದು ಅಂಚೆ ಚೀಟಿ ಅಥವಾ ಒಂದು ಶಿಲೆ ಮಹಾತ್ಮ ಗಾಂಧಿ ಅವ್ರದ್ದಿದೆ. ಏನಕ್ಕೆ ಅಂದರೆ ಗಾಂಧೀಜಿನ ಯಾರೂ ಸಹ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಸಿದ್ಧಾಂತ ಅಂತ ಒಪ್ಪಿದ್ದಾರೆ. ಸಿದ್ಧಾಂತ ಎಲ್ಲ ನಟರಾಜ್ ಗೌಡ್ರು ಹೇಳಿದ್ರು, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಆತ್ಮಬಿಟ್ಟು ನೋಡ್ಕೊಬೇಕು. ಅಕಸ್ಮಾತ್ ಮಹಾತ್ಮ ಗಾಂಧಿನೇ ಇವ್ರ ಸಿದ್ಧಾಂತ ಶಿಲೆ ಅಥವಾ ಕಟ್ಟಡ, ರಸ್ತೆ ಅಥವಾ ಒಂದು ಪೋಸ್ಟ್ ಅಂಚೆ ಚೀಟಿ 172 ಇರುವಂತಹ ಮಹಾತ್ಮ ಗಾಂಧೀಜಿ ಅವರನ್ನ ತಾವು ಯಾಕೆ ಒಂದು ಯೋಜನೆಯಿಂದ ಕಿತ್ತಾಕ್ಬಿಟ್ರಿ? ಒಂದ್ ನಿಮಿಷ ನೋಡಿ ಇದನ್ನ ಎಲ್ಲದಕ್ಕಿಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದೇಶಗಳು ಪ್ರತಿಮೆಗಳಾಗಿ, ಇದು ಅಂಚೆ ಚೀಟಿಗಳಾಗಿ ಅಥವಾ ಬೇರೆ ಬೇರೆ ಸ್ಮಾರಕಗಳಾಗಿ ಅವ್ರನ್ನ ಈಗಲೂ ಇಟ್ಕೊಂಡಿರುವಾಗ ಒಂದು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯ ಯೋಜನೆಗೆ ಅವ್ರ ಹೆಸರನ್ನ ನೀವು ಕಿತ್ತಾಕ್ಬಿಟ್ರಿ. ನಾವು ಕಿತ್ತಾಕಿದ್ದಂತಲ್ಲ, ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡಕ್ಕೆ ನಂಗೆ ಅವಕಾಶ ಕೊಡಿ. ಮಹಾತ್ಮ ಗಾಂಧಿ ಹೆಸರು ಎಷ್ಟಕ್ಕಿದೆ ಅಂತ ಹೇಳಿದ್ರೆ 1283. ಅಂದ್ರೆ ಮಹಾತ್ಮ ಗಾಂಧಿನ ಸ್ವತಃ ತಮಗೆ ಭಾರತ ರತ್ನ ಕೊಟ್ಕೊಂಡವ್ರು ಯಾರು? ಇಬ್ರು, ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ. ಆದ್ರೆ ಆ ನೈತಿಕತೆ ನಿಮಗೆ ಮಾತಾಡಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ ನೀವು ಹೆಸರು ಕಿತ್ತಾಕಿ ಇವರು ತಮ್ಮ ಹೆಸರು ಇಟ್ಕೊಂಡಿದ್ದಾರೆ, ಮಹಾತ್ಮ ಗಾಂಧೀಜಿ ಅವರ ಹೆಸರು ಇಟ್ಟಿಲ್ಲ ಅಂತ ಎಕ್ಸ್ಪ್ಲನೇಷನ್ ಡಸಂಟ್ ಹೋಲ್ಡ್ ಗುಡ್ ಬಿಕಾಸ್ ನೀವು ಆಲ್ರೆಡಿ ಕಿತ್ತಾಕಿದ್ದೀರಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ನೋಡಿ, ಪರಮೇಶ್ವರ್ ಹೆಸರಿಟ್ಟರು ತಾವೇ ಇರಲಿ. ವಿಚಾರ ಏನು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿನ ನಾವು ಸಿದ್ಧಾಂತವಾಗಿ ಫಾಲೋ ಮಾಡ್ತೀವಿ ಹೊರತು ಯಾವುದೋ ಒಂದು ಯೋಜನೆಯಲ್ಲಿ ಅದನ್ನ ಹೆಸರನ್ನ ಬದಲಾವಣೆ ಮಾಡಿದ್ದಕ್ಕೆ ಮಹಾತ್ಮ ಗಾಂಧಿ ಸಿದ್ಧಾಂತನ ನಾವಿನ್ನೂ ಪಸರಿಸ್ತಾ ಇದ್ದೇವೆ ಹೊರತು ಮಹಾತ್ಮ ಗಾಂಧಿ ಹೆಸರು ತೆಗೆದಿದ್ದಕ್ಕೆ ವಿಚಾರ ಏನು ಅಂತ ಹೇಳಿದ್ರೆ 1980ರಲ್ಲಿ ಫಸ್ಟ್ ಟೈಮು ಈ ರೋಜ್ಗಾರ್ ಯೋಜನೆ ಅಂತ ಪ್ರಾರಂಭ ಆಯಿತು. ಇಂದಿರಾ ಗಾಂಧಿ ಅವರೇ ಸ್ಟಾರ್ಟ್ ಮಾಡಿದ್ದು, ನಾನು ಒಪ್ಕೊಳ್ತಾ ಇದ್ದೀನಿ. ತದನಂತರದ 83ರಲ್ಲಿ ಇಂದಿರಾ ಗಾಂಧಿ ಅವರೇ ಬದಲಾವಣೆ ಮಾಡ್ತಾರೆ, ಅದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ. ತದನಂತರದ 89 VP ಸಿಂಗ್ ಸರ್ಕಾರ ಬಂದಾಗ ಅದನ್ನು ಜವಾಹರ್ಲಾಲ್ ನೆಹರು ಹೆಸರಲ್ಲಿ ರೋಜ್ಗಾರ್ ಯೋಜನೆ ಅಂತ ಹೇಳ್ತಾರೆ, ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಹೇಳ್ತಾರೆ. ತದನಂತರದಲ್ಲಿ VP ಸಿಂಗ್ ಸರ್ಕಾರ, ನಮ್ಮ PV ನರಸಿಂಹರಾವ್ ಸರ್ಕಾರ ಬಂದಾಗ 94ರಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ. ಅದಾದಮೇಲೆ ವಾಜಪೇಯಿ ಅವರು 2000 ಇಸ್ವಿನಲ್ಲಿ ಕೂಳಿಗಾಗಿ ಕಾಡು ಅಂತ ಹೆಸರಿಡ್ತಾರೆ. 2005ರಲ್ಲಿ ಅದನ್ನು ಆಕ್ಟ್ ಆಗಿ ಮಾಡ್ತಾರೆ. ಇಷ್ಟು ದಿವಸ ಅದು ಆಕ್ಟ್ ಆಗಿರಲ್ಲ, 2005ರಲ್ಲಿ ಆಕ್ಟ್ ಆಗುತ್ತೆ, ಅದು ನೆರಗಾಗುತ್ತದೆ. 2009ರಲ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ಇಡ್ತಾರೆ, ಕಾಂಗ್ರೆಸ್ನವರು ಇಡ್ತಾರೆ. ಈಗ 20 ವರ್ಷ ಆಗಿದೆ ತತ್ಸುಮಾರು. ಅಂದರೆ ಮಂಡರೇಗಾ ಆದಮೇಲೆ ಒಂದು 2-3 ಬದಲಾವಣೆ ಮಾಡಿದ್ರು ಅಷ್ಟೇ. ಅಂದರೆ JCB ಪರವಾಗಿ ಯಾವ ರೀತಿ ಇದನ್ನು ಮಾಡ್ಕೋಬೇಕು ಮಾಡಿದ್ರು. ಈಗ
ನಮ್ಮ ಇರತಕ್ಕಂಥದ್ದು 20 ವರ್ಷ ಆದಮೇಲೆ ಅನೇಕ ವಿಚಾರಗಳು ಬದಲಾವಣೆ ಆಗ್ಬಿಟ್ಟಿದೆ, ಗ್ರಾಮಗಳಲ್ಲೇ ಆಗಲಿ ಅಥವಾ ನಗರಗಳಲ್ಲೇ ಆಗಲಿ. ಅದಕ್ಕೋಸ್ಕರವಾಗಿ ಉದಾಹರಣೆಗೆ ನಮ್ಮ ಗ್ರಾಮಗಳಲ್ಲಿ ಇವತ್ತು ಏನಾಗಬೇಕಾಗಿದೆ, ಅವತ್ತು ಅನೇಕ ಕಡೆ UGD ಆಗಬೇಕಾಗಿತ್ತು, ಏನೋ ಒಂದೆರಡು ಕೆಲಸ ಆಗಬೇಕಾಗಿತ್ತು. ಇವತ್ತು ಪ್ರಕೃತಿ ವಿಕೋಪ ಅಂತಕ್ಕಂಥದ್ದು ಒಂದು ದೊಡ್ಡ ವಿಪತ್ತಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ಒಂದು ನಿಮಿಷ, ಈಗ ಚೇಂಜ್ ಮಾಡಿರೋದು ಇತಿಹಾಸ ಎಲ್ಲ ಹೇಳಿದ್ರಿ, ಯಾವಾಗ ಏನೇನು ಹೆಸರಿತ್ತು, ಅದಾದ್ಮೇಲೆ ಅದ್ ಆಕ್ಟ್ ಯಾವಾಗ ಆಯ್ತು, ಅದಾದ್ಮೇಲೆ ಯಾವ ತರ ಹೆಸರುಗಳು ಬದಲಾದವು, ಇವತ್ತು ಗಾಂಧೀಜಿ ಅವರ ಹೆಸರು ಯಾವಾಗ ಬಂತು ಅನ್ನೋದನ್ನು ತಾವ್ ಹೇಳಿದ್ರಿ. ಎಲ್ಲ ಕರೆಕ್ಟ್ ಆಗಿದೆ. ನೀವು ಬಂದ್ಮೇಲೆ ಯಾಕೆ ಕಿತ್ತಾಕಿದ್ರೆ ಅದನ್ನ ಈಗ ವಿಚಾರ ಇಷ್ಟೇನೆ. ಈ ಆಕ್ಟ್ಗೆ ಅಮೆಂಡ್ಮೆಂಟ್ ಆಗಿದೆ. ಮಹಾತ್ಮ ಗಾಂಧಿ ಅವ್ರನ್ನ ನಾವು ಐಡಿಯಾಲಜಿ ಅಂತ ನಂಬೋದಾದ್ರೆ ವಿಕಸಿತ್ ಭಾರತ ಜಿ ಏನ್ ಯೋಜನೆ ಇದೆ ಅದರಲ್ಲಿ ನಾವು ಅವ್ರನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಇದ್ದೀವಿ. ಉದಾಹರಣೆಗೆ ನೀವು ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂತಹ ಯಾರು ಲ್ಯಾಂಡ್ಲೆಸ್ ಲೇಬರ್ಸ್ ಇದ್ದಾರೆ ಅವ್ರಿಗೆ ನಾವು 100 ದಿವಸದಿಂದ 125 ದಿವಸ ಕೂಲಿ ರೈಸ್ ಮಾಡಿದ್ವಿ. ಅದು ಕನಿಷ್ಠ ಪಕ್ಷ. ಈಗ ಏನಾಗಿದೆ ಅಂದ್ರೆ ಹೊಸ ಯೋಜನೆಯಲ್ಲಿ ಇರುವಂತ ಅಂಶಗಳ ಬಗ್ಗೆ ನಾವು ಲೇಟರ್ ಆನ್ ಡಿಸ್ಕಸ್ ಮಾಡೋಣ. ಬಟ್ ದ ಪಾಯಿಂಟ್ ಏನು ಅಂತಂದ್ರೆ, ನೀವು ಗಾಂಧೀಜಿಯವರ ಆಶಯಗಳನ್ನ ಫಾಲೋ ಮಾಡ್ತೀರಿ, ಕರೆಕ್ಟ್. ಹೆಸರಿದ್ರೆ ಫಾಲೋ ಮಾಡಕ್ಕಾಗಲ್ಲ. ಇಲ್ಲ, ಆತರ ಅಲ್ಲ. ಈಗ ಈ ಆಕ್ಟೇನೆ 5 ಮುಂಚೆ ಆತರ ಅಂತಲ್ಲ. ಮಹಾತ್ಮ ಗಾಂಧಿ ಅವರು ಅತ್ಯಂತ ಪ್ರಿಯ ದೇವರು ಅತ್ಯಂತ ಪ್ರಿಯ ದೇವರೇ ರಾಮ. ಅವರು ತೀರ್ಕೊಳ್ಬೇಕಾದ್ರು ರಾಮ ಅಂದ್ರು. ಅವರ ಪ್ರತಿನಿತ್ಯ ರಾಮ ಅಂತ ಇದ್ರು, ರಾಮ ಅಂತ ಇದ್ರು. ಅದನ್ನ ರಾಮನ ಸಿದ್ಧಾಂತವನ್ನು ಒಪ್ತಕ್ಕಂತ ಪ್ರತಿಯೊಬ್ರು ಸಹ. ಈಗ ಉದಾಹರಣೆಗೆ ನಾನು ಒಂದ್ ನಿಮಿಷ 3 ಹೊತ್ತು ನನ್ನ ಹೆಸರು ರಾಧಾ ಹಿರೇಗೌಡರು, ನಾನು 3 ಹೊತ್ತು ಗ್ಯಾರಂಟಿ ನ್ಯೂಸ್ ಅಂತೀನಪ್ಪ. ಹಂಗಂತೆ ರಾಧಾ ಹಿರೇಗೌಡ್ರ ಹೆಸರು ಕಿತ್ತಾಕಿ ಬರೀ ಗ್ಯಾರಂಟಿ ನ್ಯೂಸ್ ಅನ್ನಿ ಅಂದ್ರೆ ಅದ್ರ ಅರ್ಥ ಇಲ್ಲ. ಅವ್ರು ಯಾವಾಗ್ಲೂ ಅಂತಿದ್ರು ಗ್ಯಾರಂಟಿ ನ್ಯೂಸ್ ಅಂತ, ಅದಕ್ಕೆ ನಾವು ಗ್ಯಾರಂಟಿ ನ್ಯೂಸ್ ಇರ್ತೀವಿ ಅಂದ್ರೆ ಅಲ್ಲಿ ನೋಡಿ ಇಲ್ಲೇ ಇರ್ತಕ್ಕಂಥದ್ದು. ನೀವು ಗ್ಯಾರಂಟಿ ನ್ಯೂಸ್ ಅಕಸ್ಮಾತ್ ಸಿದ್ಧಾಂತ ಆದ್ರೆ ನೀವು ಗ್ಯಾರಂಟಿ ನ್ಯೂಸ್ ಅಂತ ಕರೆದ್ರೆ ನಂದೇನು ತಪ್ಪಾಗಲ್ಲ. ಆದ್ರೆ ರಾಮ ಒಂದು ಯಾವ ರೀತಿ ಸಿದ್ಧಾಂತದ ಜೊತೆಗೆ ನನಗೆ ಅನ್ಇಂಟರಪ್ಟೆಡ್ 30 ಸೆಕೆಂಡ್ಸ್ ಕೊಡಿ ಆಯ್ತಾ. ಮಹಾತ್ಮ ಗಾಂಧಿಯವರು ರಾಮನ ಸಿದ್ಧಾಂತವನ್ನು ಒಪ್ಪಿದ್ರು, ನಾವು ಮಹಾತ್ಮ ಗಾಂಧಿ ಸಿದ್ಧಾಂತನ ಒಪ್ಪಿದ್ದೀವಿ. ರಾಮ ಸಿದ್ಧಾಂತ ಏನು ಹೇಳ್ತು ಅಂದರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಆಗಬೇಕು, ಯಾವ ರೀತಿ ಒಂದು ಪಂಚಾಯತ್ ಒಂದು ಕಟ್ಟೆ ಇರಬೇಕು, ಪಂಚಾಯತಿ ಕಟ್ಟೆ ಹತ್ರ ಸುತ್ತ ಯಾವ ರೀತಿ ಶಿಕ್ಷಣ, ಆರೋಗ್ಯ, ಉದಾಹರಣೆಗೆ ಆಯುರ್ವೇದಿಕ್ ಸಿಸ್ಟಮ್ ಇರ್ಬೋದು ಅಥವಾ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಅಥವಾ ಪ್ರತಿಯೊಬ್ಬರೂ ಸಹ ಯಾವ ರೀತಿ ತೊಡ್ಕೊಬೇಕು ಅಂತಕ್ಕಂಥದ್ದು ರಾಮನ ಸಿದ್ಧಾಂತ ಆಗಿತ್ತು. ಅದೇ ಸಿದ್ಧಾಂತನ ಅದೇ ರೀತಿನೇ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರು ಅದೇ ಸಿದ್ಧಾಂತಗಳನ್ನ ನಮ್ಮ ಗ್ರಾಮ ಪ್ರದೇಶಗಳು ಸ್ವಯಂ ಸ್ವರಾಜ ಆಗ್ಬೇಕು ಅಂತ ಹೇಳಿದ್ದು. ಇದೇ ಸಿದ್ಧಾಂತಕ್ಕೋಸ್ಕರವೇ ನಾವು ಹೇಳಿದ್ದು ಆಯ್ತಾ. ಈಗ ಏನ್ ಮಾಡಿದೀವಿ, ಫಿಲಾಸಫಿಕಲ್ ಆಗಿ ಏನಿದೆ ಅದೆಲ್ಲನೂ ಸಹ ನಾವು ಕಾಂಪ್ಲಿಕೇಶನ್ಸ್ ಇಲ್ಲ. ಕಾಂಪ್ಲಿಕೇಶನ್ ಯಾಕೆಂದ್ರೆ NEP ವಿರೋಧ ಮಾಡಿದ್ರು, ಈಗ ಜಿ ವಿರೋಧ ಮಾಡ್ತಾರೆ. ತದನಂತರದಲ್ಲಿ ಕೇಂದ್ರದ ಮೇಲೆ ಹಾಗೆ ಆಗಬೇಕು ಅಂತ ಹೇಳಿ ಮಾಡ್ತಿರ್ತಕ್ಕಂಥದ್ದು ಅಷ್ಟೇ ಇದು. ಈಗ ಮೋದಿ ಸರಿ ಇಲ್ಲ, ಮೋದಿ ಅನ್ಫಿಟ್ ಅಂದ ತಕ್ಷಣ ನೀವು ಟ್ರಿಗರ್ ಆಗ್ತೀರಿ. ಯಾಕೆಂದ್ರೆ ಅವ್ರು ನಿಮ್ಮ ನಾಯಕರು ಮತ್ತು ನಮ್ಮ ಪ್ರಧಾನಿಗಳು ಕೂಡ. ಹಾಗಾಗಿನೇ ಗಾಂಧೀಜಿ ಅವರ ಹೆಸರು ಕೈ ಬಿಡುವ ಹೇಳಿ. ಅದೇ ರೀತಿ ಗಾಂಧೀಜಿ ಅವರ ಹೆಸರನ್ನ ಕೈ ಬಿಡುವಾಗ ಡೆಫಿನೆಟ್ಲಿ ಇದು ವಿವಾದ ಆಗತ್ತೆ. ಯಾಕೆಂದ್ರೆ ಗಾಂಧೀಜಿ ಅವರ ಹೆಸರು ಜವಾಹರ್ಲಾಲ್ ನೆಹರು ಹೆಸರು ತೆಗೆದ್ರು, ಇದೇ ಯೋಜನೆಗೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇತ್ತಲ್ಲ. ಗಾಂಧೀಜಿ ಅವ್ರನ್ನ ಒಂದೇ ತಕಡೆಯಲ್ಲಿ ತೂಗ್ತೀರಾ? ಇಲ್ಲ ಅದಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ ವಿವಾದ ಮಾಡಬೇಕು. ಅವತ್ತೇನು ವಿವಾದ ಆಗ್ಲಿಲ್ಲ, ವಿವಾದ ಆಗ್ಲಿಲ್ಲ. ಇವತ್ತು ಯಾರಾದ್ರೂ ವಿವಾದ ಮಾಡ್ತಾರೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಅಶ್ವಿನ್ ಗೌಡ್ರೆ, ಈಗ ಹೆಸರಲ್ಲಿ ಏನೂ ಇಲ್ಲ.